ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ದರ್ಶನ್ ಒಳಗಿರುವ ಹೊತ್ತಿಗೆ ಡೆವಿಲ್ ಸಿನಿಮಾ ಬಿಡುಗಡೆಯಾಗಿದೆ. ಆರಂಭದಲ್ಲಿ ಅಭಿಮಾನಿಗಳು ಚಿತ್ರಕ್ಕೆ ದೊಡ್ಡ ಯಶಸ್ಸು ಕೊಟ್ಟಿದ್ದಾರೆ. ಆದರೆ ಗುರುವಾರದ ಹೊತ್ತಿಗೆ ಡೆವಿಲ್ ಡಲ್ ಆಯ್ತಾ ಅನ್ನೋದು ಅಂಕಿ ಅಂಶಗಳಿಂದ ಗೊತ್ತಾಗಬೇಕಾದ ವಿಚಾರ. ಹಾಗಾದ್ರೆ ಅಸಲಿಗೆ ಡೆವಿಲ್ ಲೆಕ್ಕಾಚಾರ ಏನು? ಇದರ ಬಗ್ಗೆ ಇಲ್ಲಿದೆ ಒಂದು ವಿಶೇಷ ಮಾಹಿತಿ. ಇದು ಸಿನಿಮಾ ಸ್ಪೆಷಲ್. ನೀವು ನೋಡ್ತಾ ಇದ್ದೀರಾ ಬಿಬಿ ನ್ಯೂಸ್ ಕನ್ನಡ. ನಾನು ತೃಪ್ತಿ ಬಸವರಾಜ್. ಸ್ಯಾಂಡಲ್ವುಡ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಡೆವಿಲ್ ಸಿನಿಮಾ ಬಾಕ್ಸ್ ಆಫೀಸ್ ನಲ್ಲಿ ಸದ್ಯದ ಮಟ್ಟಿಗೆ ಅನಿರೀಕ್ಷಿತ ತಿರುವುಗಳನ್ನು ಎದುರಿಸುತ್ತಿದೆ. ಅದ್ದೂರಿ ನಿರೀಕ್ಷೆಗಳ ನಡುವೆ ತೆರೆ ಕಂಡ ಈ ಚಿತ್ರ ಆರಂಭದ 2 ದಿನಗಳಲ್ಲಿ ಬಾಚಿಕೊಂಡಿದ್ದ ಭರ್ಜರಿ ಕಲೆಕ್ಷನ್ ದಿನ ಕಳೆಯುತ್ತಿದ್ದಂತೆ ಕುಸಿಯುತ್ತಿರುವುದು ಗಾಂಧಿನಗರದಲ್ಲಿ ಆತಂಕ ಮೂಡಿಸಿದೆ. ಚಿತ್ರ ಬಿಡುಗಡೆಯಾದ 8 ದಿನಗಳ ಅವಧಿಯಲ್ಲಿ ಒಟ್ಟು 25 ಕೋಟಿ ರೂಪಾಯಿ ಗಳಿಸಿದೆ ಎಂದು ಅಂಕಿ ಅಂಶಗಳು ಹೇಳುತ್ತಿದ್ದರು. ವಾರದ ಮಧ್ಯಭಾಗದಲ್ಲಿ ಗಳಿಕೆಯ ವೇಗಕ್ಕೆ ದೊಡ್ಡ ಬ್ರೇಕ್ ಬಿದ್ದಿದೆ. ವಿಶೇಷವಾಗಿ ಗುರುವಾರ ಕೇವಲ 53 ಲಕ್ಷ ರೂಪಾಯಿ ಸಂಗ್ರಹವಾಗಿದ್ದು, ಇದು ಚಿತ್ರತಂಡಕ್ಕೆ ತುಸು ಹಿನ್ನಡೆಯಾಗಿ ಪರಿಣಮಿಸಿದೆ. ದರ್ಶನ್ ಅವರು ಜೈಲಿನಲ್ಲಿದ್ದ ಕಾರಣ ಚಿತ್ರದ ಸಂಪೂರ್ಣ ಪ್ರಚಾರದ ಹೊಣೆಯನ್ನು ಅಭಿಮಾನಿಗಳೇ ಹೊತ್ತುಕೊಂಡಿದ್ದರು. ಸೋಷಿಯಲ್ ಮೀಡಿಯಾದಲ್ಲಿ ದೊಡ್ಡ ಮಟ್ಟದ ಹೈಪ್ ಸೃಷ್ಟಿಸಿದ ಅಭಿಮಾನಿಗಳು ತಮ್ಮ ನೆಚ್ಚಿನ ನಟನ ಸಿನಿಮಾವನ್ನು ತಾವೇ ಗೆಲ್ಲಿಸಿಕೊಡುವುದಾಗಿ ಪಣ ತೊಟ್ಟಿದ್ದರು. ಆದರೆ ಚಿತ್ರಮಂದಿರಗಳಲ್ಲಿ ಸಾಮಾನ್ಯ ಪ್ರೇಕ್ಷಕರಿಂದ ಹಾಗೂ ವಿಮರ್ಶಕರಿಂದ ವ್ಯಕ್ತವಾದ ಮಿಶ್ರ ಪ್ರತಿಕ್ರಿಯೆಯು ಚಿತ್ರದ ಗಳಿಕೆಯ ಮೇಲೆ ನೇರ ಪರಿಣಾಮ ಬೀರಿದೆ. ವೀಕೆಂಡ್ ನಲ್ಲಿ ಕಲೆಕ್ಷನ್ ಮತ್ತೆ ಸುಧಾರಿಸುತ್ತದೆಯೋ ಅನ್ನೋದು ಕುತೂಹಲ ಮೂಡಿಸಿದೆ. ಚಿತ್ರದ ಮುಂದಿನ ಹಾದಿಯು ಅಷ್ಟು ಸುಲಭವಾಗಿಲ್ಲ. ಮುಂಬರುವ ಕ್ರಿಸ್ಮಸ್ ಹಬ್ಬದ ರಜಾ ದಿನಗಳಲ್ಲಿ ಮಾರ್ಕ್ ಹಾಗೂ 45 ಅಂತಹ ದೊಡ್ಡ ಸಿನಿಮಾಗಳು ಪೈಪೋಟಿಗೆ ಇಳಿಯುತ್ತಿವೆ. ಈ ಹೊಸ ಸಿನಿಮಾಗಳ ಅಬ್ಬರದ ನಡುವೆ ಡೆವಿಲ್ ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳುವುದು ದೊಡ್ಡ ಸವಾಲಾಗಿದೆ. ಹೀಗಾಗಿ ಮುಂಬರುವ ಶನಿವಾರ ಮತ್ತು ಭಾನುವಾರದ ಗಳಿಕೆಯು ಈ ಚಿತ್ರದ ಒಟ್ಟಾರೆ ಯಶಸ್ಸನ್ನು ನಿರ್ಧರಿಸುವಲ್ಲಿ ಬಹುಮುಖ್ಯ ಪಾತ್ರ ವಹಿಸಲಿದೆ. ಕಷ್ಟದ ಸಮಯದಲ್ಲಿ ಅಭಿಮಾನಿಗಳು ಮತ್ತೊಮ್ಮೆ ಒಗ್ಗಟ್ಟಾಗಿ ಚಿತ್ರಕ್ಕೆ ಆಸರೆಯಾಗುತ್ತಾರಾ ಎಂದು ಕಾದು ನೋಡಬೇಕಿದೆ. ಇದಾಗಿತ್ತು ಈ ದಿನದ ಸಿನಿಮಾ ಸ್ಪೆಷಲ್. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠೂರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.